ಶ್ರೀ ಸಾರರೂಪ ಗುರುಚರಿತ್ರೆ 11ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಶ್ರೀಪಾದ ಶ್ರೀವಲ್ಲಭ ಗುರುಗಳ ಆದೇಶದಂತೆ ಆಮರಣ ಪರ್ಯಂತ ಶನಿ ಪ್ರದೋಷ ಪೂಜೆ ಮಾಡಿದ ಅಂಬಿಕೆಯು ಉತ್ತರ ಭಾಗದಲ್ಲಿರುವ ಕರಂಜನಗರದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದಳು. ತಂದೆ ತಾಯಿಗಳು ಅವಳಿಗೆ ಅಂಬಾಭವಾನಿ ಎಂದು ನಾಮಕರಣ ಮಾಡಿದರು. ಅವಳು ಪ್ರಾಯಕ್ಕೆ ಬಂದ ಕೂಡಲೇ ಅದೇ ಊರಿನಲ್ಲಿದ್ದ ಮಾಧವನೆಂಬ ಹೆಸರಿನ ಶಿವಭಕ್ತನಾದ ಬ್ರಾಹ್ಮಣನೊಂದಿಗೆ ಅವಳ ಮದುವೆ ಮಾಡಿದರು. ಶಿವಭಕ್ತರಾದ ದಂಪತಿಗಳಿಬ್ಬರು ಸುಖ ಸಂಸಾರ ಮಾಡಿಕೊಂಡಿರಲು ಕಾಲಾನುಕ್ರಮದಲ್ಲಿ ಶಿವಕರುಣೆಯಿಂದ ಅಂಬಾಭವಾನಿಯು ಗರ್ಭಿಣಿಯಾದಳು. ಸದಾ ಬ್ರಹ್ಮಜ್ಞಾನದ ಮಾತುಗಳು ಅವಳ ಮುಖದಿಂದ ಹೊರಡತೊಡಗಿದವು. ನವಮಾಸಗಳು ತುಂಬಲು ಅಂಬಾಭವಾನಿಯು ಪುಷ್ಯ ದ್ವಿತೀಯ ದಿವಸ ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನು ಹೆತ್ತಳು. ಮಗುವು ಭೂಮಿಗೆ ಬಿದ್ದೊಡನೆಯೇ ಓಂ ಎಂದು ಉಚ್ಚರಿಸುವುದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ವಿಸ್ಮಯಪಟ್ಟರು. ಜ್ಯೋತಿಷಿಗಳು ಈ ಮಗುವು ಜಗತ್ತಿಗೆ ಗುರುವಾಗಿ ಪೂಜೆಗೊಳ್ಳುವನೆಂದು ನವನಿಧಿ ಅಷ್ಟಸಿದ್ಧಿಗಳು ಇವನ ಸನ್ನಿಧಿಯಲ್ಲಿ ನಿಲ್ಲುವುದೆಂದು ಭವಿಷ್ಯ ನುಡಿದರು. ಹಾಗೂ ಈತನು ಪ್ರಾಪಂಚಿಕ ಬಂಧನಕ್ಕೊಳಗಾಗದೆ ಭಕ್ತೋದ್ಧಾರಕ್ಕಾಗಿ ಶ್ರಮಿಸುವ ಅವತಾರ ಪುರುಷನೆಂದು ಹೇಳಿದರು. ಮತ್ತು ಆತನ ಚರಣಗಳಿಗೆ ಎರಗಿ ನಮಸ್ಕರಿಸಿ ಹೊರಟು ಹೋದರು. 12ನೆಯ ದಿವಸದಂದು ಮಗುವಿಗೆ ನರಹರಿ ಎಂದು ನಾಮಕರಣ ಮಾಡಿದರು. ನರಹರಿಯು ಅವತಾರಿಕ ಪುರುಷನೇ ಹೋದೆಂಬುದು ತಂದೆ ತಾಯಿಗಳಿಗೆ ಆತನ ಬಾಲ್ಯದಲ್ಲಿಯೇ ಎಷ್ಟೋ ಸಲ ನಿದರ್ಶನಕ್ಕೆ ಬಂದ ವಿಷಯವಾಗಿತ್ತು. ಒಂದು ದಿನ ತಾಯಿ ಅಂಬಾಭವಾನಿಯು ಮಗು ನರಹರಿಗೆ ನನ್ನ ಎದೆ ಹಾಲು ಸಾಲದು, ಒಂದು ಹಸು ಕೊಳ್ಳಿರಿ ಎಂದು ಗಂಡನಿಗೆ ಹೇಳುತ್ತಿದ್ದನು. ಬಾಲ ನರಹರಿಯು ಕೇಳಿಸಿಕೊಂಡನು. ತಟ್ಟನೆಯೇ ತನ್ನ ತಾಯಿಯ ಎದೆಯ ಮೇಲೆ ಕೈ ಸೋಂಕಿಸಲು ಅವಳ ಮೊಲೆಗಳಿಂದ ಧಾರಾಕಾರವಾಗಿ ಹಾಲು ಹರಿಯತೊಡಗಿತು. ತನಗೆ ತಾಯಿಯ ಹಾಲೇ ಸಾಕೆಂಬುದು ಆತನ ಸೂಚನೆಯಾಗಿತ್ತು. ಅದನ್ನು ಕಂಡ ತಂದೆ ತಾಯಿಗಳು ಆತನ ಪುಟ್ಟ ಪಾದಗಳನ್ನು ಕಣ್ಣಿಗೊತ್ತಿಕೊಂಡು ಭಕ್ತಿಯಿಂದ ನಮಸ್ಕರಿಸಿದರು. ಬಾಲಕನು 2 ವರ್ಷದವನಾದರೂ ಆತನ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ. ಯಾರಾದರೂ ಮಾತನಾಡಿಸಿದರೆ ಓಂ ಎಂದು ಪ್ರಣವವನ್ನಷ್ಟೇ ಉಚ್ಚರಿಸುತ್ತಿದ್ದನು. ಹೀಗೆ 5-6 ವರ್ಷ ಕಳೆದವು. ಈ ಮಗನು ಮೂಕನಾಗಿ ಹುಟ್ಟಿದ್ದನೆಂದು ತಂದೆ ತಾಯಿಗಳು ಚಿಂತೆಗೀಡಾದರು. ಈ ಮಗುವಿಗೆ ಮಾತು ಬರಲು ಏನು ಮಾಡಬೇಕೆಂದು ಜ್ಯೋತಿಷಿಗಳಲ್ಲಿ ವಿಚಾರಿಸಿದರು. ಅವರು ರವಿವಾರ ದಿವಸ ಅರಳೆಯ ಎಲೆಯಲ್ಲಿ ಅನ್ನ ಉಣಿಸಿರಿ ಎಂದು ಸಲಹೆ ನೀಡಿದರು. ಇನ್ನೊಬ್ಬರು ಕುಲದೇವರ ಆರಾಧನೆ ಮಾಡಿರೆಂದು ಹೇಳಿದರು. ಆದರೆ ಅವರು ಹೇಳಿದ್ದನ್ನೆಲ್ಲ ಮಾಡಿದರೂ ನರಹರಿಯು ಮಾತನಾಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ತಂದೆಯ ಕೊರಳಲ್ಲಿದ್ದ ಜನಿವಾರ ತೋರಿಸಿ ತನ್ನ ಉಪನಯನ ಮಾಡಿದಾಗ ತಾನೂ ಮಾತನಾಡುತ್ತೇನೆ ಎಂಬ ಅರ್ಥ ಬರುವಂತೆ ಸನ್ನೆ ಮಾಡಿ ತೋರಿಸಿ ತಾಯಿಯು ಕಣ್ಣೀರೊರೆಸಿದಳು. ಅದನ್ನು ನೋಡಿ ತಂದೆ ತಾಯಿಗಳಿಗೆ ಅತ್ಯಾನಂದವಾಯಿತು. ಆದರೂ ಮೂಕನಾದ ಈತನಿಗೆ ಮುಂಜಿ ಮಾಡುವುದು ಹೇಗೆ? ಇವನಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡುವುದಾದರೂ ಹೇಗೆ? ಇವನು ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸುವನಾದರೂ ಹೇಗೆ ಎಂದು ತಂದೆ ತಾಯಿಗಳು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿರುವುದನ್ನು ನರಹರಿಯು ಆಸಕ್ತಿಯಿಂದ ಆಲಿಸಿದನು. ಅಲ್ಲಿಯೇ ಸಮೀಪದಲ್ಲಿದ್ದ ಕಬ್ಬಿಣದ ಹಾರಿಯೊಂದನ್ನು ಕೈಗೆತ್ತಿಕೊಂಡನು. ತಕ್ಷಣವೇ ಅದು ಬಂಗಾರದ್ದಾಯಿತು. ಅದನ್ನು ತಾಯಿಯ ಕೈಗೆ ಕೊಟ್ಟನು. ತಂದೆ ತಾಯಿಗಳು ಅದನ್ನು ನೋಡಿ ಆಶ್ಚರ್ಯಾನಂದಗಳು ಏಕಕಾಲಕ್ಕೆ ಉದ್ಭವವಾದವು. ಕುತೂಹಲದಿಂದ ಇನ್ನೊಂದು ಕಬ್ಬಿಣದ ತುಂಡನ್ನು ಆತನ ಕೈಗಿತ್ತರು. ಅದೂ ಬಂಗಾರದ್ದಾಯಿತು. ಇವನು ಅವತಾರಿಕ ಪುರುಷನೇ ಹೊರತು ಮನುಷ್ಯ ಮಾತ್ರನಲ್ಲವೆಂಬುದು ತಂದೆ ತಾಯಿಗಳಿಗೆ ಖಚಿತವಾಯಿತು. ಇನ್ನು ತಡ ಮಾಡುವುದು ಬೇಡ ಎಂದು ಯೋಚಿಸಿ ವೇದ ವಿದ್ಯಾ ನಿಪುಣರಾದ ಬ್ರಾಹ್ಮಣೋತ್ತಮರಿಂದ ಕುಮಾರನ ಉಪನಯನಕ್ಕಾಗಿ ಒಂದು ಶುಭ ಮುಹೂರ್ತವನ್ನು ತೆಗೆಸಿದ್ದರು. ತಂದೆಯು ಅದ್ಧೂರಿಯಾಗಿ ಮಗನ ಮುಂಜಿವೆ ಮಾಡುವ ಸಿದ್ಧತೆ ನಡೆಸಿದನು. ಅದನ್ನು ನೋಡಿ ಮೂಕ ಹುಡುಗನ ಮುಂಜಿಗಾಗಿ ಇಷ್ಟೊಂದು ಸಂಭ್ರಮಬೇಕೆ ಎಂದು ಕೆಲವು ಕುತ್ಸಿತ ಬುದ್ಧಿಯ ಜನರು ಹಿಂದೂ ಮುಂದೆ ಆಡಿಕೊಂಡು ನಗುತ್ತಿದ್ದರು. ಆದರೆ ಮಾಧವನು ಅಂಥವರ ಮಾತುಗಳಿಗೆ ಲಕ್ಷ್ಯವಿಯದೆ ಸಿದ್ಧತೆ ನಡೆಸಿದನು. ಉಪನಯನದ ದಿನದಂದು ಎಲ್ಲ ವಿಧಿಗಳು ಯಥಾಸಾಂಗವಾಗಿ ಆದವು. ವಟುವಿಗೆ ಮಂತ್ರಪೂರ್ವಕವಾಗಿ ಯಜ್ಞೋಪವೀತವನ್ನು ಧಾರಣ ಮಾಡಿಸಿದರು. ತಂದೆ ಉಪದೇಶಿಸಿದ ಗಾಯತ್ರಿ ಮಂತ್ರವನ್ನು ನರಹರಿಯು ಮನಸ್ಸಿನಲ್ಲಿಯೇ ಸ್ಮರಿಸಿದನು. ನಂತರ ಅಂಬಾಭವಾನಿಯು ಮಾತೃಭಿಕ್ಷೆ ಹಾಕಿ ಭಿಕ್ಷಾವೃತ್ತಿಯಿಂದ ವೇದಗಳನ್ನು ಅಭ್ಯಾಸ ಮಾಡುತ್ತಾ ಧರ್ಮದಂತೆ ನಡೆ ಎಂದು ಪದ್ಧತಿಯಿಂದ ಹೇಳಿದಾಗ ನರಹರಿಯು ಆಶ್ಚರ್ಯಕರವೆನಿಸುವಂತೆ ಋಗ್ವೇದವನ್ನು ಉಚ್ಚಾರ ಮಾಡತೊಡಗಿದನು. ಅವಳು 2ನೆಯ ಸಲ ಭಿಕ್ಷೆ ಹಾಕಿದಾಗ ಯಜುರ್ವೇದವನ್ನು, 3ನೇ ಸಲ ಭಿಕ್ಷೆಗೆ ಸಾಮವೇದವನ್ನು ಪಠಿಸಿದನು.
ಕೂಡಿದ ಜನರು ಆತನು ಅಸ್ಖಲಿತವಾಗಿ ವೇದ ಪಠಿಸುವುದನ್ನು ಕಂಡು ಮೂಕವಿಸ್ಮಿತರಾಗಿ ನಿಂತುಬಿಟ್ಟರು. ನಂತರ ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ನನಗೆ ಭಿಕ್ಷಾಟನೆಯಿಂದ ವೇದಾಭ್ಯಾಸ ಮಾಡುತ್ತಾ ಧರ್ಮದಂತೆ ಸಾಗು ಎಂದು ಆಜ್ಞೆ ಮಾಡಿರುವಿ. ನಿನ್ನ ಮಾತನ್ನು ನಾನು ಎಂದಿಗೂ ಮೀರಿ ನಡೆಯಲಾರೆ. ನನಗೆ ತೀರ್ಥಯಾತ್ರೆ ಹೋಗಲು ಅನುಮತಿ ನೀಡು ಎಂದು ಕೇಳಿಕೊಂಡನು. ಮಗನ ಮಾತನ್ನು ಕೇಳಿ ತಂದೆ ತಾಯಿಗಳು ಕಕ್ಕಾವಿಕ್ಕಿಯಾದರು. ಅವರ ಕಣ್ಣುಗಳಿಂದ ಜಲಧಾರೆ ಸುರಿಯತೊಡಗಿತು. ತಾಯಿ ಅಂಬಿಕೆಯು ಮಗನನ್ನಪ್ಪಿ ರೋಧಿಸುತ್ತಾ, ಕಂದ, ನೀನೀಗ ಹೊರಟು ಹೋದರೆ ನಮ್ಮ ಗತಿಯೇನು? ಇದುವರೆಗೂ ನೀನು ಮೂಕನಾಗಿಯೇ ಉಳಿದಿದ್ದರಿಂದ ನಿನ್ನ ಮುದ್ದು ಮಾತುಗಳನ್ನು ಕೇಳಬೇಕೆಂಬ ನಮ್ಮ ಬಯಕೆ ಕೂಡ ಸಂತೃಪ್ತಿ ಹೊಂದಿಲ್ಲ. ನಿನ್ನ ಹೊರತಾಗಿ ನಮಗೆ ಬೇರೆ ಮಕ್ಕಳಿಲ್ಲ. ಅಂದ ಮೇಲೆ ನಮಗೆ ಮುಪ್ಪಿನ ಕಾಲದಲ್ಲಿ ಗತಿಯಾರು ಎಂದು ಕೇಳಿದಳು. ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ಈ ಬಗ್ಗೆ ಎಷ್ಟು ಚಿಂತಿಸಬೇಡ. ಯಾಕೆಂದರೆ ನೀನು ಪೂರ್ವಜನ್ಮದಲ್ಲಿ ಶನಿಪ್ರದೋಷ ಪೂಜೆಯಿಂದ ಶಂಕರನನ್ನು ಆರಾಧಿಸಿರುವಿ. ಆ ಫಲದಿಂದಾಗಿ ನಿನಗೆ ನನ್ನ ಹೊರತಾಗಿ 4 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವರು ವಿಚಾರವಂತರು, ಧರ್ಮವಂತರು ಆಗಿ ನಿಮ್ಮ ಮುಪ್ಪಿನಲ್ಲಿ ಯಾವ ಕುಂದು ಬರದಂತೆ ರಕ್ಷಿಸುತ್ತಾರೆ. ನಿಮ್ಮ ಪೂರ್ವೇತಿಹಾಸವನ್ನು ಸ್ವಲ್ಪ ಸ್ಮರಣೆಗೆ ತಂದುಕೋ ಎಂದು ನುಡಿಯುತ್ತಾ ತನ್ನ ಹಸ್ತವನ್ನು ಅವಳ ಹಣೆಯ ಮೇಲಿಟ್ಟನು. ಕೂಡಲೇ ಅಂಬಾಭವಾನಿಗೆ ತನ್ನ ಗತಜನ್ಮದ ಸ್ಮರಣೆಯುಂಟಾಯಿತು. ಈಗ ತನ್ನ ಹೊಟ್ಟೆಯಿಂದ ಹುಟ್ಟಿದ ನರಹರಿಯು ಸಾಕ್ಷಾತ್ ಶ್ರೀಪಾದ ಗುರುವೇ ಆಗಿದ್ದಾನೆಂಬುದು ಅವಳಿಗೆ ಖಚಿತವಾಯಿತು. ಆದರೂ ತಾಯಿ ಕರುಳು ತಡೆಯಲಾರದೆ, ಅಪ್ಪ ನರಹರಿ, ನೀನು ಗೃಹಸ್ಥಾಶ್ರಮವನ್ನು ಮೊದಲು ಸ್ವೀಕರಿಸಿ ನಂತರ ಸನ್ಯಾಸಾಶ್ರಮ ತೆಗೆದುಕೊಂಡರೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದಳು. ಅದಕ್ಕೆ ನರಹರಿಯು ತಾಯಿಗೆ ಏನೆಂದು ಉಪದೇಶ ಮಾಡಿದನೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ ಎಂದು ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 11ನೇ ಅಧ್ಯಾಯವು ಮುಕ್ತಾಯವಾಯಿತು.